ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಅಂತ ನಾಮಕರಣ ಮಾಡಿದ್ದು RCB ಪ್ರೊಸೆಷನ್ ಅಲ್ಲಿ 11 ಜನರನ್ನ ಈ ಗ್ರೇಟರ್ ಬೆಂಗಳೂರು ಒಂದ್ ರೀತಿಯಲ್ಲಿ ಬಲಿ ತಗೊಂಡಿದೆ. ಇದು ರೂವಾರಿ ಬೇರೆ ಯಾರು ಅಲ್ಲ, ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್. ಈಗ DK ಶಿವಕುಮಾರ್ ಡೆಲ್ಲಿಗೆ ಹೋಗಿದಾರಂತೆ. ಅಲ್ಲಿ ಕಸದ ಮಾಡೆಲ್ ಅನ್ನ ಸ್ಟಡಿ ಮಾಡ್ಕೊಂಡು ಅಲ್ರಿ ಅದನ್ನ ಹೇಳ್ತಾರಲ್ಲ, ಅಂಗೈ ಉಣಿಗೆ ಕನ್ನಡಿ ಬೇಕಾ, ಪಕ್ಕದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ವಿಜ್ಞಾನಿಗಳು ಯಾರು ಬೇಡ, ಅಲ್ಲಿ ಯಾವ್ದೋ ಮಾಡ್ಲು. ಇವ್ರಿಗೆ ಏನಂತಂದ್ರೆ ಜನರಿಗೆ ಒಂದು ಸಂದೇಶ ಕೊಡಂಗ, DK ಶಿವಕುಮಾರ್ ಇಲ್ಲಿಂದ ಅಲ್ಲಿಗೂ ಸ್ಟಡಿ ಮಾಡಕ್ಕಲ್ಲ. ಮೊನ್ನೆ RCB ವಿಕ್ಟ್ರಿ ಪೆರೇಡ್ ಅಲ್ಲಿ 11 ಜನರ ಬಲಿಯನ್ನ ತಗಂತಲ್ಲ ಈ ಗ್ರೇಟರ್ ಸೋ ಕಾಲ್ಡ್ DK ಶಿವಕುಮಾರನ ಗ್ರೇಟರ್ ಬ್ಯಾಂಗ್ಳೂರು. ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ನುಂಗಲಾರದ ತುತ್ತ ಆಗಿದೆ. ಈ DK ಶಿವಕುಮಾರನ ಹುಡುಗಾಟ, ಆಮೇಲೆ DK ಶಿವಕುಮಾರ್ ಹುಡುಗಾಟ ಅನ್ನೋದಕ್ಕಿಂತ ಸುತ್ತಮುತ್ತ ಅವರೇ ಒಂದಷ್ಟು ಜನ, ಈ DK ಶಿವಕುಮಾರ್ ಸುತ್ತಮುತ್ತ ಒಂದಷ್ಟು ಜನ ಹುಡುಗಾಟದ ಹುಡುಗರಿದ್ದಾರೆ. ಸೂರ್ಯ ಮುಕುಂದರಾಜ್ ಅಂತ ಇವರುಗಳು ಆ DK ಶಿವಕುಮಾರ್ನ ಉಚ್ಚೆಬ್ಬರಿಸ್ತಾರೆ. ಇದಾಕ ಮನೆ ಯಾರೋ ಹೇಳ್ತಾ ಇದ್ರು, ಸರ್ MG ರೋಡಲ್ಲಿ ಮತ್ತೆ ಸ್ಟೇಡಿಯಂ ಓಡೆ ಶೂಟ್ ಮಾಡಿಸ್ತಾ ಇದ್ರು ಜರ್ಸಿ ಹಾಕೊಂಡು. ಅಂದ್ರೆ ಈ ಅಪ್ಪನಿಗೆ DK ಶಿವಕುಮಾರ್ಗೆ ಆ ಕಪ್ ವಿಕ್ಟ್ರಿಯ ಒಂದು ಐ ಥಿಂಕ್ ಸೆಲೆಬ್ರೇಷನ್ಗಿಂತ ತನ್ನ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರನೇ 11 ಜನರ ಬಗ್ಗೆ ನಿರ್ಲಕ್ಷ್ಯ ಅವ್ರಿಗೆ. ನನ್ನ ವಿಧಾನಸೌಧ ಮುಂದೆ ಒಂದು ವಿಡಿಯೋದಲ್ಲಿ ನೋಡಿದೆ, ಯಾರೋ ಕತ್ತಿ ಹಿಡ್ಕೊಂಡು ಹೇಳಿದೆ, ಒಂದು ರೌಡಿ ತರ ಬಿಹೇವಿಯರ್. ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇನ್ನ ಈ DK ಶಿವಕುಮಾರ್ನ ಈ ಒಂದು ಐ ಥಿಂಕ್ ಹುಚ್ಚುತನ ಅಂತ ಹೇಳ್ಬೋದು, ಅನ್ವಾಂಟೆಡ್ ಪ್ರಮೋಷನ್ಸ್. RCB ನಲ್ಲಿ ಕನ್ನಡಿಗರಿದ್ದಾರ, RCB ಯಾರಾದ್ರೂ ನಮ್ಮ ಕನ್ನಡಿಗರ ಯಾರು ಓನರ್ಗಳ ಮಲ್ಯ ಇದ್ದ ಹೊರಟೋದ, ಏನೂ ಇಲ್ಲ, ಒಬ್ಬರನ್ನ ಆ ಟೀಮ್ಗೆ ಹಾಕಿಲ್ಲ. ಆ RCB ಅನ್ನೋದನ್ನ ಯಾವುದೋ ಅದಕ್ಕೆ ಒಂದು ಒಳ್ಳೆ ಸ್ಟೇಡಿಯಂ ಕೂಡ ಕಟ್ಕೊಟ್ಟಿಲ್ಲ. 1959 ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ ಬಿದ್ದೋಗಂಗೈತೆ. ಇನ್ನೊಂದ್ಸತಿ ಏನಾದ್ರು ಜನಗಳನ್ನ ಸಿಕ್ಕಂಡ್ರೆ ಬಿದ್ದೋದ್ರು ಆಶ್ಚರ್ಯ ಪಡ್ಬೇಕಲ್ಲ, ಒಂದು ಸ್ಟೇಡಿಯಂ ಕಟ್ಟಿಲ್ಲ. ದೇರ್ ಇಸ್ ನೋ ಸಪೋರ್ಟ್ ಫಾರ್ ಸ್ಪೋರ್ಟ್ಸ್, ಪ್ರಮೋಷನ್ಸ್ ಇಲ್ಲ, ಹುಡುಗರು ಏನೋ ಪ್ರಾಕ್ಟೀಸ್ ಮಾಡಕ್ಕೆ ಕ್ರಿಕೆಟ್ ಸ್ಟೇಡಿಯಂಗಳಿಲ್ಲ, ಪಾರ್ಕ್ಗಳಿಲ್ಲ. ಬೆಂಗಳೂರಲ್ಲಿ ಸಮಸ್ಯೆಗಳು. ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಗ್ರೇಟರ್ ಬೆಂಗಳೂರು, DK ಶಿವಕುಮಾರನ ಗ್ರೇಟರ್ ಬೆಂಗಳೂರು. ಈ DK ಶಿವಕುಮಾರನ ಗ್ರೇಟರ್ ಬೆಂಗಳೂರಲ್ಲಿ ಬರೀ ಸಮಸ್ಯೆಗಳ ಮಹಾಪೂರ್ವೇ. ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ 11 ಜನರ ಬಲಿನ ತಗೊಂಡಿದೆ ಈ ಒಂದು ಗ್ರೇಟರ್ ಬೆಂಗಳೂರು. ಆದರೂ ಕೂಡ ಅದನ್ನ ಹೇಳ್ತಾರಲ್ಲ, ನಾನು ಅವನಲ್ಲ, ನಾನು ಗವರ್ನರ್ ಕರೆದಿದ್ದ, ನಾನು ಹೇಳಿದ್ದ, ಏನು ಹೇಳಿಲ್ಲ. ಗ್ರೇಟರ್ ಬೆಂಗಳೂರು ಇನ್ಚಾರ್ಜ್ ಅಂದ್ಮೇಲೆ ಬರೀ ಪ್ರಮೋಷನ್ ಮಾಡ್ಕೊಂಡು ಜರ್ಸಿ ಹಾಕೊಂಡು ನಾನು ಅವನಲ್ಲ ಅಂತ. ಒಂದ್ಸತಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದ ನಾನು ಅವನ ಅಂತ. ಈಗ DK ಶಿವಕುಮಾರ್ ನನಗೂ ಸುತ್ತೋದ ಕಾಲ್ ತುಳಿದಕ್ಕೂ ಯಾವುದೇ ಸಂಬಂಧ ಇಲ್ಲ, ಮತ್ತೆ ಇಂಡಿಯನ್ ಗೆಣಸ್ ಕೀಳಕ ಮತ್ತೆ ಬೆಂಗಳೂರು ಇನ್ಚಾರ್ಜ್ ಆಗಿರೋದು ಅಂತ ಹೇಳುತ್ತಾ, ಆಮೇಲೆ ಬೆಂಗಳೂರನ್ನ ಕುಲಿಗೇಡಿಸಿಟ್ಟು ಬಿಟ್ಟಿದ್ದಾರೆ. ಕಳೆದ 30 ವರ್ಷದಲ್ಲಿ ಇದ್ದಿದ್ದಂತ ಸರ್ಕಾರಿ ಜಮೀನುಗಳನ್ನ ತಿಂದಾಕಿದ್ದಾರೆ, ಅರಣ್ಯ ಭೂಮಿಗಳನ್ನ ತಿಂದಾಕಿದ್ದಾರೆ. 1250ಕ್ಕೂ ಹೆಚ್ಚು ಕೆರೆಗಳನ್ನ ನುಂಗಿ ನೀರು ಕುಡಿದು ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ 1.2 ಕೋಟಿ ವೆಹಿಕಲ್ ಪಾಪ್ಯುಲೇಷನ್ ಇದೆ, 1.4 ಕೋಟಿ ಜನರಿದ್ದಾರೆ. ಗ್ರೌಂಡ್ ವಾಟರ್ ಪೂರ್ತಿ ವಿಷ ಆಗಿದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ಜಾಮ್ಸ್, ದೇರ್ ಇಸ್ ನೋ ಟ್ರಾಫಿಕ್ ಡಿಸಿಪ್ಲಿನ್ಸ್. 7,000 ಟನ್ ಕಸ ಲಿಬರೇಟ್ ಮಾಡುತ್ತೆ. ಇದೆ ಉಸ್ತುವಾರಿ BBMP 4,500 ಕೋಟಿ ಟ್ಯಾಕ್ಸ್ ಕಟ್ಟಿದೆ, ನುಂಗ್ತಾ ಇದ್ದಾರೆ. ಬರೀ ಭ್ರಷ್ಟರು, ಬರೀ ಇನ್ಎಲಿಜಿಬಲ್ ಇಂಜಿನಿಯರ್ಸ್. ಬರೀ BBMP ನಲ್ಲಿ ಇಂಜಿನಿಯರ್ ಆಡಿಟ್ ಮಾಡ್ಬಿಟ್ರೆ ಮೋಸ್ಟ್ ಆಫ್ ದ 70 to 80% ಇನ್ಎಲಿಜಿಬಲ್ ಇಂಜಿನಿಯರ್. ಪ್ರಹ್ಲಾದ್ ಅಂತ ಡಿಪ್ಲೊಮಾ ಅಂತೆ, ನನಗೂ ಗೊತ್ತಿಲ್ಲ, ಅವ್ನು BEನೂ ಅಲ್ಲ, ಆತ ಏನೋ ಇಂಜಿನಿಯರ್ ಮೆಂಬರ್. ಅಂದ್ರೆ ಇಂಜಿನಿಯರ್ಗಳಿಗೆಲ್ಲ ಬಾಸು ಪ್ರಹ್ಲಾದ. ಅತಿ ಹೆಚ್ಚಿನ BBMP ನಲ್ಲಿ ಡಿವಿಯೇಷನ್ ಮಾಡಿ ಈ BBMP ಹಾಳು ಮಾಡಿದಂತ ಆ ಪ್ರಹ್ಲಾದ ಇವತ್ತು DK ಶಿವಕುಮಾರ್ ಇನ್ಚಾರ್ಜ್ ಅಲ್ಲಿ ಈಸ್ ಎ ಇಂಜಿನಿಯರ್ ಮೆಂಬರ್, ಡಿಪ್ಲೊಮಾ ಹೋಲ್ಡರ್. ಮೋಸ್ಟ್ ಆಫ್ ದ BBMP ಇರುವಂತ ಇಂಜಿನಿಯರ್ಗಳು ಇನ್ಎಲಿಜಿಬಲ್. ಮಾಡ್ತಾರ ಕೆಲ್ಸಕ್ಕೂ ಅವರು ಓದಿರೋದಕ್ಕೂ ಮ್ಯಾಚಿಂಗ್ ಇಲ್ಲ. ಆದ್ರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡು ಬರೀ ಭ್ರಷ್ಟಾಚಾರ ಮಾಡಕ್ಕೆ. BBMP ಮತ್ತೆ ಬೆಂಗಳೂರನ್ನ ಸೇಫ್ ಮಾಡಬೇಕಾದ್ರೆ ಮೊದಲು ಇಲ್ಲಿರುವ ಹೆಗ್ಗಣಗಳನ್ನ, BBMP ಇರುವ ಹೆಗ್ಗಣಗಳನ್ನ ಒದ್ದು ಹೊರಗಡೆ ಆಗ್ಬೇಕು. ಬಟ್ DK ಶಿವಕುಮಾರ್ಗೆ ಈ ಹೆಗ್ಗಣಗಳನ್ನ ಹೊರಗಡೆ ಹಾಕೋದು ಬೇಕಾಗಿಲ್ಲ. ಯಾಕಂದ್ರೆ ಈ ಹೆಗ್ಗಣಗಳು ತಾವು ತಿನ್ನೋದಲ್ದಿರ ತಮ್ಮ ಬಾಸ್ಗಳಿಗೆ ಕಿತ್ಕೊಂಡೋಗಿ ಕೊಡೋ ಅಂತ ಇಂಜಿನಿಯರ್ಗಳು, ಅಧಿಕಾರಿಗಳು BBMP ಇದ್ದಾರೆ. ಯೂಸ್ಲೆಸ್ ಫೆಲೋಸ್ ಆರ್ ಬಿಕಮ್ ಕಮಿಷನರ್ಸ್. ಆಯ್ತಾ, ನನಗೆ ಹೇಳಕ್ಕೆ ಏನೂ ಇಲ್ಲ, ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಐ ಥಿಂಕ್ BBMP ಕಮಿಷನರ್ ಇನ್ಚಾರ್ಜ್ ಬೇರೆ. ಅವ್ನು ಹೇಳ್ತಾರೆ 10 ವರ್ಷ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಏನು ಮಳೆಗಾಲ ಬಂದ್ರೆ ಬೋಟ್ ತಗೊಬೇಕು, ಬೇಸಿಗೆ ಬಂದ್ರೆ ಕುಡಿಯಕ್ ನೀರಿಲ್ಲ, ಕುಡಿಯೋ ಗಾಳಿ ವಿಷ, ಕುಡಿಯೋ ನೀರು ವಿಷ,
ಇಲ್ಲಿರುವ ಸಿಗುವ ಎಲ್ಲಾ ಆಹಾರ ಪದಾರ್ಥಗಳು ವಿಷ. ಬೆಂಗಳೂರು ತುಂಬಾ ಇರೋದು ಏನು ಅಂತಂದ್ರೆ ಗಾಡಿಗಳು, ಮನೆಗಳು, ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಜೊತೆನಲ್ಲಿ ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು. ಆ ಮೆಡಿಕಲ್ ಶಾಪ್ಗಳು, ಆಸ್ಪತ್ರೆಗಳಿಗೆ ನಾವು ಒಂಥರ ದಾನ ಕೊಟ್ಟಂಗೆ ನಮ್ಮ ಬಾಡಿ. ಬೆಂಗಳೂರಲ್ಲಿ ನಾವೇನಾದ್ರೂ 4-5 ವರ್ಷ ಜೀವನ ಮಾಡ್ಬಿಟ್ರೆ BP, ಶುಗರ್, ಆಳು ಮೂಳು, ಕಿಡ್ನಿ ಫೇಲ್ಯೂರ್ ಎಲ್ಲ ಬರ್ತದೆ. ಆಸ್ಪತ್ರೆಗಳಿಗೆ ಒಂದು 1/4 kg ದಿನ ಮಾತೆ ತಿನ್ಕೊಂಡು ಜೀವನ ಮಾಡ್ಬೇಕಾದಂತ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದಿದೆ. ಆದರೂ ಬೆಂಗಳೂರಿನ ಯಾವುದೇ ಸಮಸ್ಯೆಗೆ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟು ಬಲಿ ಕೊಟ್ಟು 11 ಜನರನ್ನ ಬಲಿ ಕೊಟ್ಟು, ಆಮೇಲೆ ಬರೀ ಸರ್ಕಾರದ ವೈಫಲ್ಯ ಅಲ್ಲ, ಪೊಲೀಸರ ವೈಫಲ್ಯ ಅಲ್ಲ. ನಾನು ಅವತ್ತೇ ಹೇಳಿದ್ದೆ, ಈ ಬೆಂಗಳೂರಲ್ಲಿ ಈ ಒಂದು ಡ್ರಗ್ಸ್ ಏನಿದೆ, ಈ ಒಂದು ಹುಚ್ಚಾಟಕ್ಕೆ ಕಾರಣ. ಇವನ್ 11 ಜನರ ಬಲಿಗೂ ಸಹ ಈ ಒಂದು ಡ್ರಗ್ ಕನ್ಸಂಪ್ಷನ್ ಏನಿದೆ ಅಥವಾ ಇಲ್ಲಿಗಲ್ ಬ್ಯಾನ್ ಡ್ರಗ್ಸ್ ಏನಿದೆ ಬೆಂಗಳೂರಲ್ಲಿ ಸಿಗ್ತಾ ಇದೆ. ಈ RCB ಸೆಲೆಬ್ರೇಷನ್ ಅಲ್ಲಿ ಒಂದಷ್ಟು ಡ್ರಗ್ ಅಡಿಕ್ಟ್ಗಳು ಬ್ಯಾರಿಕೇಡ್ಗಳನ್ನ ಹೇಳ್ಕೊಂಡು ಓಡಾಡಿದ್ದು, ಕಿತ್ತಾಕಿದ್ದು, ಹೊಡೆದಾಕಿದ್ದು, ಇದೆಲ್ಲ ಡ್ರಗ್ಗಿನ ಮಹತ್ವಮೇ. ನಾನು ಅವತ್ತೇ ಹೇಳಿದೆ, ಬೆಂಗಳೂರಲ್ಲಿ ಬ್ಯಾಂಡ್ ಡ್ರಗ್ಸ್ ಅನ್ನ ಮಟ್ಟ ಹಾಕೋದ್ರಲ್ಲಿ ಬೆಂಗಳೂರಿನ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ತಿಂಗಳು ಒಂದಷ್ಟು ಕಾಸು ಬರ್ತದೆ ಡ್ರಗ್ ಮಾಫಿಯಾಗಳಿಂದ. ಅವ್ರು ಕುಡಿದು ಕಿಕ್ಕು ತೋರ್ಸವ್ರೆ, 11 ಜನ ಮಟ್ಯಾಶ್ ಆಗವ್ರೆ. ಇವತ್ತು ಆ ಬಲಿಗೆ ಸರ್ಕಾರ ಎಷ್ಟು ಹೊಣೆನೋ ಪೊಲೀಸರು ಅಷ್ಟೇ ಹೊಣೆ. ಆಮೇಲೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ 5 ಜನ ಕಿತ್ತಾಕಿದ್ರಲ್ಲ, ಇವರೆಲ್ಲ ಇದಕ್ಕೆ ಜವಾಬ್ದಾರರೇ. ಆಮೇಲೆ ಬೆಂಗಳೂರಿನ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ, ಬರೀ ಬೊಗಳೆ ಬೆಂಗಳೂರಲ್ಲಿದ್ದಂತ ಕೆರೆಗಳನ್ನ ನುಂಗಾಕವ್ರೆ ರಾಜಕಾರಣಿಗಳು ಕಳೆದ 30 ವರ್ಷದಲ್ಲಿ. ಆಮೇಲೆ ನೆನ್ನೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದ, ನಮ್ಮಪ್ಪ ಇನ್ನೊಂದ್ಸತಿ CM ಆಗ್ಬೇಕು. ಯಾಕಪ್ಪ ನಿಖಿಲ್ ಕುಮಾರಸ್ವಾಮಿ? ಬರೀ ಕುಮಾರಸ್ವಾಮಿ ಬಿಟ್ರೆ 6 ಕೋಟಿ ಕನ್ನಡಿಗರಲ್ಲಿ ಯಾರೋ ಎಲಿಜಿಬಲ್ ಇಲ್ಲ. ಯಾಕೆ ಆತರ? ಬರೀ ನಿಮ್ ಕುಟುಂಬಕ್ಕೆ ಮಾತ್ರ ಅಂದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.